ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಕೊಡಗಿನ ಗೌರಮ್ಮ ಇವರು ಬರೆದಂತಹ ನನ್ನ ಮದುವೆ ಅನ್ನುವಂತಹ ಕಥೆಯನ್ನು ನೋಡೋಣ. ವಿದ್ಯಾರ್ಥಿಗಳೇ, ಇದಕ್ಕಿಂತಲೂ ಮೊದಲು ಹೋಗಿಯೇ ಬಿಟ್ಟಿದ್ದ ಮತ್ತು ಒಂದು ಚಿತ್ರ ಅನ್ನುವಂತಹ ಕಥೆಯನ್ನು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ಈ ನನ್ನ ಮದುವೆ ಅನ್ನುವಂತಹ ಈ ಒಂದು ಕಥೆಯಲ್ಲಿ ಕಥಾನಾಯಕ ಆತನಿಗೆ ವಿದೇಶದಲ್ಲಿ ಶಿಕ್ಷಣವನ್ನು ಮಾಡಬೇಕು ಅನ್ನುವಂಥ ಒಂದು ಕನಸಿರ್ತದೆ. ಆ ಕನಸಿನ ಈಡೇರಿಕೆಗೆ ಬೇಕಾಗಿರುವಂಥ ಹಣ ಆತನ ಪೋಷಕರಲ್ಲಿ ಇರುವುದಿಲ್ಲ. ಹಾಗಾಗಿ ಆತನಿಗೆ ಈ ವಿದೇಶಿ ಶಿಕ್ಷಣ ವ್ಯಾಮೋಹಕ್ಕೆ ವರದಕ್ಷಿಣೆಯನ್ನು ತೆಗೆದುಕೊಳ್ಳುವಂಥದ್ದು ಅನಿವಾರ್ಯ ಆಗಿರ್ತದೆ. ಈ ವರದಕ್ಷಿಣೆಯನ್ನು ತೆಗೆದುಕೊಂಡಾಗ ಕೊನೆಯಲ್ಲಿ ಆತನಿಗೆ ಗೊತ್ತಾಗ್ತದೆ, ಇಷ್ಟೆಲ್ಲ ವರದಕ್ಷಿಣೆಯನ್ನು ಕೊಟ್ಟಂತಹ ಹುಡುಗಿ ಕುರುಡಿ ಅನ್ನುವಂಥದ್ದು ಆತನಿಗೆ ಕೊನೆಯಲ್ಲಿ ಗೊತ್ತಾಗ್ತದೆ. ಈ ಒಂದು ವಿದೇಶಿ ಶಿಕ್ಷಣದ ವ್ಯಾಮೋಹಕ್ಕೆ ಒಳಗಾದಂತಹ ಆತ ಕೊನೆಯಲ್ಲಿ ತನ್ನ ಬದುಕು ಒಂದು ಅಂಧಕಾರಕ್ಕೆ ಹೋಗಿಬಿಡ್ತದಲ್ಲ ಅನ್ನುವಂತಹ ಒಂದು ಆ ಭಾವನೆಯನ್ನು ನಾವು ಈ ಕಥೆಯ ಕೊನೆಯಲ್ಲಿ ಕಾಣಬಹುದು. ವಿದ್ಯಾರ್ಥಿಗಳೇ, ಇದಕ್ಕೆ ಸಂಬಂಧಿಸಿದ ಹಾಗೆ 2 ಪ್ರಶ್ನೆಗಳಿವೆ ನೋಡಿ. 1ನೇ ಪ್ರಶ್ನೆ, ಆದರ್ಶ ಮತ್ತು ವಾಸ್ತವತೆಯ ನಡುವಿನ ನೈಜತೆಯನ್ನು ನನ್ನ ಮದುವೆಯ ಕಥೆಯ ಆಧಾರದಲ್ಲಿ ವಿವರಿಸಿರಿ. 2ನೇ ಪ್ರಶ್ನೆ, ವಿದೇಶಿ ಶಿಕ್ಷಣದ ವ್ಯಾಮೋಹಕ್ಕೆ ವರದಕ್ಷಿಣೆ ಅನಿವಾರ್ಯವೆನಿಸುವ ಪ್ರಸಂಗವನ್ನು ನನ್ನ ಮದುವೆ ಅನ್ನುವಂಥ ಕಥೆಯ ಆಧಾರದಲ್ಲಿ ವಿವರಿಸಿರಿ. ಕೊಡಗಿನ ಗೌರಮ್ಮ ಬರೆದ ನನ್ನ ಮದುವೆ ಈ ಕಥೆಯಲ್ಲಿ ಕಥಾನಾಯಕ ಹೇಳ್ತಾನೆ, ಆತ ಚಿಕ್ಕವನಾಗಿದ್ದಾಗ ಆತನ ಪಕ್ಕದ ಮನೆಯವರ ಒಬ್ಬ ಮಗ, ಅವನು ಇಂಗ್ಲೆಂಡಿಗೆ ಯಾವುದೋ ಒಂದು ಪರೀಕ್ಷೆಗಾಗಿ ಹೋಗಿದ್ದವನು. ಅಲ್ಲಿಂದ ಅವನು ಯುರೋಪ್ ಪ್ರವಾಸವನ್ನು ಮಾಡಿಕೊಂಡು ಮನೆಗೆ ಹಿಂತಿರುಗ್ತಾನೆ. ಆಗ ಊರಿನವರು ಅವನಿಗೆ ಮಾಡಿದಂತಹ ಮರ್ಯಾದೆ, ಆತನ ಕಾರು, ಹೊಸ ನಮೂನೆಯ ವಸ್ತ್ರಭೂಷಣಗಳು, ಆತ ನಡೆಯುವ ಬೆಡಗು, ಮಾತನಾಡುವ ಮಟ್ಟು ಎಲ್ಲ ನೋಡಿ, ಅಂದರೆ ಆತನಿಗೆ ಅವನು ಯುರೋಪ್ ಪ್ರವಾಸವನ್ನು ಮಾಡಿಕೊಂಡು ಬಂದಿದ್ದ, ಇಂಗ್ಲೆಂಡ್ನಲ್ಲಿ ಯಾವುದೋ ಒಂದು ಪರೀಕ್ಷೆಯನ್ನು ಮುಗಿಸಿ ಬಂದಾಗ ಅಂದರೆ ವಿದೇಶಕ್ಕೆ ಹೋಗಿ ಬಂದವರನ್ನು ಆತನನ್ನು ಸತ್ಕರಿಸಿದಂತಹ ರೀತಿ, ಆತ ಹಾಕಿದಂತಹ ವಸ್ತ್ರಭೂಷಣಗಳು, ಆತನ ಕಾರು, ಆತ ಮಾತನಾಡುವಂತಹ ಒಂದು ಶೈಲಿ, ಅದೆಲ್ಲವನ್ನು ನೋಡಿ ಈ ಕಥಾನಾಯಕನಿಗೂ ಕೂಡ ತಾನೂ ಕೂಡ ಇಂಗ್ಲೆಂಡಿಗೆ ಹೋಗಬೇಕು ಅನ್ನುವಂತಹ ಒಂದು ಆಸೆ ಆಗ್ತದೆ. ಹಾಗಾಗಿ ಆತ ಇಂಗ್ಲೆಂಡಿಗೆ ಹೋಗಲೇಬೇಕು ಅನ್ನುವಂತಹ ಆಸೆಯಿಂದ ಆತ ಸ್ಕೂಲಿನಲ್ಲಿ 1 ವರ್ಷವೂ ಕೂಡ ಸೋಲಲಿಲ್ಲ. ಅಂದರೆ ಅವನು ಆ ರೀತಿ ಓದ್ತಾ ಹೋಗ್ತಾನೆ. ಆತನೇ ಕ್ಲಾಸಿನಲ್ಲಿ ಮೊದಲ ವಿದ್ಯಾರ್ಥಿ, ಸ್ಕೂಲಿಗೆ ಆತನೇ ಮಾದರಿಯಾಗ್ತಾನೆ. ಮನೆಯಲ್ಲಿ, ಸ್ಕೂಲ್ನಲ್ಲಿ ಎಲ್ಲರೂ ಕೂಡ ಆತನನ್ನು ಗೌರವಿಸ್ತಾ ಇದ್ದರು. ಹೀಗೆ ಈ ಕಥಾನಾಯಕನ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸ್ತದೆ. ಕಾಲೇಜಿಗೆ ಸೇರಿದ ಮೇಲಂತೂ ಈ ಕಥಾನಾಯಕನಿಗೆ ಇಂಗ್ಲೆಂಡಿಗೆ ಹೋಗಲೇಬೇಕು ಅನ್ನುವಂತಹ ಆಸೆ ಮತ್ತಷ್ಟು ಬಲವಾಗಿ ಹೋಗ್ತದೆ. ಅಂದರೆ ತಾನು ಇಂಗ್ಲೆಂಡಿಗೆ ಹೋಗಿ ಶಿಕ್ಷಣವನ್ನು ಮುಂದುವರಿಸಬೇಕು ಅನ್ನುವಂತಹ ಆಸೆ ಮತ್ತಷ್ಟು ದೃಢವಾಗ್ತಾ ಹೋಗ್ತದೆ. ಆದರೆ ಕಥಾನಾಯಕ ಹೇಳ್ತಾನೆ, ತನ್ನ ತಂದೆಗೆ ಜೀವನವನ್ನು ಸುಖವಾಗಿ ನಡೆಸುವಷ್ಟು ಉತ್ಪತ್ತಿ ಇದ್ದರೂ ಕೂಡ, ಅಂದರೆ ಸುಖವಾಗಿ ಜೀವನ ನಡೆಸಲು ಎಷ್ಟು ಬೇಕೋ ಅಷ್ಟು ಮಾತ್ರ ಆತನ ತಂದೆಯಲ್ಲಿ ಉತ್ಪನ್ನ ಇತ್ತು, ಹೊರತು ವಿದೇಶಕ್ಕೆ ಕಳುಹಿಸಿ ಓದಿಸುವಷ್ಟು ಅನುಕೂಲತೆ ಇರಲಿಲ್ಲ. ಆದರೆ ಈ ಕಥಾನಾಯಕನಿಗೆ ಆ ವಿಷಯ ಗೊತ್ತಿರೋದಿಲ್ಲ. ಅಂದರೆ ತನ್ನ ಅಪ್ಪನಲ್ಲಿ ಅಷ್ಟು ಹಣ ಇಲ್ಲ ಅಂತ ಗೊತ್ತಿರೋದಿಲ್ಲ. ಆಗ ಕಥಾನಾಯಕ ಆ ವರ್ಷ BA ಪರೀಕ್ಷೆಗೆ ಕೂತಿದ್ದ. ರಜೆ ಕೂಡ ಬಂದಿತ್ತು. ಪರೀಕ್ಷೆ ಫಲಿತಾಂಶ ಇನ್ನೂ ಕೂಡ ಬರಲಿಲ್ಲ. ಆದರೆ ಫಲಿತಾಂಶದ ವಿಷಯದಲ್ಲಿ ಕಥಾನಾಯಕನಿಗೆ ಯಾವುದೇ ಹೆದರಿಕೆ ಇರಲಿಲ್ಲ. ಯಾಕಂದರೆ ಆತನಿಗೆ ಗೊತ್ತಿತ್ತು ತಾನು ಫಸ್ಟ್ ಕ್ಲಾಸ್ ಬಂದೇ ಬರ್ತೇನೆ ಅಂತ. ಆ ರಜೆಯಲ್ಲಿ ಮದ್ರಾಸ್ನಲ್ಲಿ BL ಓದ್ತಾ ಇದ್ದಂತಹ ಕಥಾನಾಯಕನ ತಂಗಿಯ ಗಂಡ ಅನಂತ ಅವನು ಕೂಡ ಈ ಕಥಾನಾಯಕನ ಮನೆಗೆ ಬರ್ತಾನೆ. ಅನಂತ ಬಂದ ದಿನ ರಾತ್ರಿ ಊಟವಾದ ಮೇಲೆ ಮಾತನಾಡ್ತಾ ಕೂತಿರುವಾಗ ಆತ ಈ ಕಥಾನಾಯಕನ ಹತ್ತಿರ ಕೇಳ್ತಾನೆ. ಕಥಾನಾಯಕನ ಹೆಸರು ರಾಮು BA ಆದಮೇಲೆ ಮದ್ರಾಸಿಗೆ ಬರುತ್ತಿದ್ದಾನೆ ಅಂತ ಕೇಳ್ತಾನೆ. ಆಗ ಕಥಾನಾಯಕ ಜಾಬ್ ಕೊಡುವ ಮೊದಲೇ ಅಣ್ಣ ಹೇಳ್ತಾರೆ, BA ಆದಮೇಲೆ ಉಳಿದಿರೋದು BL ತಾನೇ, ಊರಲ್ಲೆಲ್ಲ ಲಾಯರ್ಗಳು ತುಂಬಿ ಹೋಗಿದ್ದಾರೆ, ಆದರೂ ಬೇರೇನೂ ತೋಚೋದಿಲ್ಲ, ನಿನ್ನ ಜೊತೆಗೆ ಆತ ಬರ್ತಾನೆ, ಏನು ರಾಮು BLಗೆ ಹೋಗ್ತೀಯೋ ಇಲ್ಲ MA ಹೋಗ್ತೀಯಾ ಅಂತ ತಂದೆ ಕೇಳ್ತಾರೆ. ಬುದ್ಧಿ ಬಂದಾಗಿನಿಂದಲೂ ಬಯಸ್ತಾ ಇರುವಂತಹ ಯುರೋಪ್ ಯಾತ್ರೆ ಮಾಡಬೇಕು, ICS ಪರೀಕ್ಷೆ ಬರೀಬೇಕು, ಅನಂತರ ಕಾರು, ಇದೆಲ್ಲ ಆತನಲ್ಲಿ ಕನಸಿತ್ತು. ಅದರಲ್ಲಿ ಅಷ್ಟೆಲ್ಲ ಕನಸಿರುವಾಗ BL ಪಾಸಾಗಿ ನೊಣ ಹೊಡೆದುಕೊಂಡು ಕೂರುವ ಲಾಯರಿಕೆಯಲ್ಲಿ ಈ ಕಥಾನಾಯಕನಿಗೆ ನಗು ಬಂದುಬಿಡ್ತದೆ.
ಆಗ ಅವನು ಹೇಳ್ತಾನೆ, ಇಂಗ್ಲೆಂಡಿಗೆ ಹೋಗಬೇಕೆಂದು ಆಸೆ ಅಣ್ಣ ಅಂತ ಹೇಳ್ತಾನೆ. ಪ್ರತಿಯೊಬ್ಬ ತಂದೆಗೂ ತನ್ನ ಮಗನು ದೊಡ್ಡ ಪರೀಕ್ಷೆಯನ್ನು ಪಾಸಾಗಿ ದೊಡ್ಡ ನೌಕರಿಯನ್ನು ಸಂಪಾದಿಸಿ ಕೈ ತುಂಬ ಸಂಬಳ ತರಬೇಕು ಎಂದಿರುವ ಆಸೆಯೇನೂ ಸಹಜವೇ. ಆದರೆ ಕಥಾನಾಯಕನ ಅಣ್ಣನಿಗೆ ಅಂದರೆ ತಂದೆಗೆ ಆತನನ್ನು ಇಂಗ್ಲೆಂಡಿಗೆ ಕಳುಹಿಸುವಷ್ಟು ಅನುಕೂಲತೆಗಳು ಇರಲಿಲ್ಲ. ಅಷ್ಟರವರೆಗೂ ಅವರ ಮುಖದಲ್ಲಿ ಮಿನುಗ್ತಾ ಇದ್ದಂತಹ ಮುಗುಳು ನಗೆಯು ಮಾಯವಾದಾಗ ಕಥಾನಾಯಕನಿಗೆ ಅದು ತಿಳಿಯುತ್ತದೆ. ನಿನ್ನನ್ನು ಇಂಗ್ಲೆಂಡಿಗೆ ಬೇಕು ಅಂತ ನಿನಗಿಂತಲೂ ಹೆಚ್ಚು ಆಸೆ ನನಗಿದೆ ರಾಮು, ಆದರೆ ಹಣಕ್ಕೇನು ಮಾಡಲಿ ಹೇಳು ಅಂತ ತಂದೆ ಹೇಳ್ತಾರೆ. ಈ ತಂದೆಯ ಉತ್ತರ ಬಹಳಷ್ಟು ವರ್ಷಗಳಿಂದ ಸಂಚಯಿಸಿ ಇಟ್ಟಿದ್ದಂತಹ ಕಥಾನಾಯಕನ ಆಸೆಯನ್ನು ನಿರಾಸೆಯನ್ನಾಗಿ ಮಾಡಿಬಿಡ್ತದೆ. ಆ ದಿನ ರಾತ್ರಿಯೆಲ್ಲ ಕಥಾನಾಯಕನಿಗೆ ನಿದ್ದೆ ಬರುವುದಿಲ್ಲ. ಬಹಳ ವರ್ಷಗಳಿಂದ ಬಯಸಿದ ಬಯಕೆಗೂ ಅದರ ಪೂರ್ತಿಗೂ ಇರುವಂತಹ ಹಣ ಕಂಟಕ ಸ್ವರೂಪವಾಗಿ ಬಂದು ನಿಲ್ತದೆ. ಹಣ ಹಣ, ಇಡೀ ರಾತ್ರಿ ಕಣ್ಣು ಮುಚ್ಚದೆ ಹಣಕ್ಕೆ ಏನು ಮಾಡೋದು ಅಂತ ಈ ಕಥಾನಾಯಕ ಜಪಿಸ್ತಾ ಇರ್ತಾನೆ. ಬೆಳಗಿನ ಜಾವದ ಹೊತ್ತಿಗೆ ಕಥಾನಾಯಕನಿಗೆ ನಿದ್ದೆ ಬರ್ತದೆ. ನಿದ್ದೆಯಲ್ಲೂ ಕೂಡ ಅದೇ ಪ್ರಶ್ನೆ, ಏನೇನೋ ಕನಸುಗಳು. ಈ ಕಥಾನಾಯಕನಿಗೆ ಎಚ್ಚರವಾದಾಗ 9 ಗಂಟೆ ಹೊಡೆದು ಹೋಗಿರ್ತದೆ. ಆದರೂ ಕೂಡ ಹಾಸಿಗೆಯಿಂದ ಏಳದೆ ಹಣದ ವಿಷಯವನ್ನೇ ಚಿಂತಿಸ್ತಾ ಗೋಡೆ ಕಡೆಗೆ ಮುಖ ತಿರುಗಿಸಿಕೊಂಡು ಆತ ಮಲಗಿಬಿಡ್ತಾನೆ. ಏಳುವುದಕ್ಕೆ ಆತನಲ್ಲಿ ಇಚ್ಛೆ ಇರಲಿಲ್ಲ. ಕಡಿಮೆ ಪಕ್ಷ 1 ಗಂಟೆ ತನಕವಾದರೂ ಹಾಗೆ ಬಿದ್ದುಕೊಂಡಿರ್ತಾನೆ ಅವನು. ಅಷ್ಟರಲ್ಲೇ ಆತನ ತಂಗಿ ರತ್ನ, ಆಕೆ ಹೆಸರು ರತ್ನ, ಆಕೆ ಬಂದು ರಾಮು ಅಣ್ಣ ಕೂಗ್ತಾರೆ ಅಂತ ಹೇಳ್ತಾಳೆ. ಬೇಗ ಬೇಗ ಎದ್ಕೊಂಡು ಮುಖ ತೊಳೆದುಕೊಂಡು ಈ ಕಥಾನಾಯಕ ತನ್ನ ತಂದೆಯ ರೂಮಿಗೆ ಹೋಗ್ತಾರೆ. ಅಲ್ಲಿ ಅಣ್ಣನು ಅಂದರೆ ತಂದೆಯೂ ಅನಂತನೂ ಮಾತನಾಡ್ತಾ ಕೂತ್ಕೊಂಡಿರ್ತಾರೆ. ಈ ಕಥಾನಾಯಕ ಬಾಗಿಲಿನಲ್ಲೇ ನಿಂತದ್ದನ್ನು ನೋಡಿದಂತಹ ಅಣ್ಣ, ಬಾ ರಾಮು ಇಲ್ಲಿ ಅಂತ ಕರೀತಾರೆ. ಈ ಕಥಾನಾಯಕ ಒಳಗೆ ಹೋಗಿ ಅಣ್ಣನ ಕುರ್ಚಿಯ ಹಿಂದೆ ನಿಂತ್ಕೊಳ್ತಾನೆ. ಕಥಾನಾಯಕನ ಮುಖವನ್ನು ನೋಡಿ ಮುಗುಳ್ನಾಗೆ ನಕ್ಕಂತಹ ಅನಂತ ಎದ್ದು ನಿಲ್ತಾನೆ. ಅವನು ಎದ್ದದ್ದನ್ನು ನೋಡಿ ಅಣ್ಣ ಹೇಳ್ತಾರೆ, ಹೋಗಬೇಡ ಅನಂತ ಅಂತ ಕಥಾನಾಯಕನ ಕಡೆಗೆ ತಿರುಗಿ, ನೀನು ಅನಂತನ ಹತ್ರನೇ ಕೂತ್ಕೋ ರಾಮು ಅಂತ ಹೇಳ್ತಾರೆ. ಅವರಿಬ್ಬರ ಮುಖದಲ್ಲೂ ನಗೆ ಮೂಡಿರುವುದನ್ನು ನೋಡಿ ಏನೋ ವಿಶೇಷ ಇರಬಹುದು ಅಂತ ಕಥಾನಾಯಕ ಊಹಿಸಿಕೊಳ್ತಾನೆ. ಕಥಾನಾಯಕ ಕೂತ್ಕೊಂಡ ಮೇಲೆ ಈ ಅಣ್ಣ ಅಂದರೆ ತಂದೆ ಕಥಾನಾಯಕನ ಮುಖ ನೋಡಿ ಹೇಳ್ತಾರೆ, ರಾಮು, ಈಗ ಕೆಲವು ದಿನಗಳಿಂದ ನಿನಗೆ ಹೆಣ್ಣು ಕೊಡುತ್ತೇವೆ ಅಂತ ಅನೇಕ ಕಾಗದಗಳು ಬರುತ್ತವೆ. ನೀನು ನಮಗೆ ಒಬ್ಬನೇ ಮಗ, ಸೊಸೆಯನ್ನು ನೋಡಬೇಕು ಅಂತ ನಿಮ್ಮ ತಾಯಿಗೂ ತವಕ ಅಂತ ಹೀಗೆ ಹೇಳಿ ಅವರು ನೆಗಾಡ್ತಾರೆ. ಆಗ ಕಥಾನಾಯಕನಿಗೆ ತನ್ನ ಆಸೆ ನಿರಾಸೆಯಾದಂತಹ ಆ ದಿನ ಅಣ್ಣ ಮದುವೆಯ ಪ್ರಸ್ತಾಪವೆತ್ತಿದ್ದು ಆತನಿಗೆ ಸರಿಯಾಗಿ ತೋರಲಿಲ್ಲ. ಅದು ಅಲ್ಲದೆ ಸದ್ಯಕ್ಕೆ ಮದುವೆಯಾಗುವ ಇಚ್ಛೆಯೂ ಕೂಡ ಕಥಾನಾಯಕನಿಗೆ ಇರಲಿಲ್ಲ. ಕಲ್ಪನಾ ಸಾಮ್ರಾಜ್ಯದಲ್ಲಿ ತನ್ನ ಹೆಂಡತಿಯಾಗುವ ಆಕೆಯ ಚಿತ್ರಗಳನ್ನು ಎಷ್ಟೋ ಸಾರಿ ಕಲ್ಪಿಸಿ ನೋಡಿ ನಲಿಯುತ್ತಾ ಇದ್ದ. ಆದರೆ ತನ್ನ ಜೀವನದ ಮುಖ್ಯ ಧ್ಯೇಯವೇ ಮುರಿದು ಬಿದ್ದಂತಹ ಆ ದಿನ ಮದುವೆಯ ಮಾತೇಕೆ? ತನ್ನ ಇಚ್ಛೆಗೆ ಎಂದೂ ಕೂಡ ವಿರೋಧವನ್ನು ಹೇಳದೇ ಇದ್ದಂತಹ ಅಮ್ಮನ ಮನಸ್ಸನ್ನು ನೋಯಿಸಲು ಈ ಕಥಾನಾಯಕನಿಗೆ ಇಚ್ಛೆ ಇರಲಿಲ್ಲ. ಆದರೂ ಕೂಡ ಮದುವೆ ತಾನು ಎಣಿಸಿದಂತಹ ಭವಿಷ್ಯದ ಆಸೆಯನ್ನು ತೊರೆಯಬೇಕಾಗಿದ್ದ ಆ ದಿನ ಮದುವೆಯ ಸುದ್ದಿಯನ್ನು ಕೇಳಿ ಕಥಾನಾಯಕನಿಗೆ ಅದೇನು ಸಮರ್ಪಕವಾಗಿ ಕಾಣಲಿಲ್ಲ. ಆದರೆ ನಿರ್ದಾಕ್ಷಿಣ್ಯವಾಗಿ ಹಾಗೆ ಹೇಳುವಷ್ಟು ಧೈರ್ಯ ಕೂಡ ಆತನಿಗೆ ಇರಲಿಲ್ಲ. ಅನಂತದ ಆತನನ್ನು ನೋಡಿ ಮೆಲ್ಲನೆ ನಗ್ತಾ ಇದ್ದ. ಅಣ್ಣ ತಾನು ಸುಮ್ಮನೆ ಇದ್ದದ್ದನ್ನು ನೋಡಿ, ರಾಮು, ನಿನಗಿಷ್ಟು ಬೇಗ ಮದುವೆ ಮಾಡುವ ಯೋಚನೆ ನನಗೂ ಇರಲಿಲ್ಲ. ಆದರೆ ನೋಡು, ನೀನೀಗ ಮದುವೆ ಆದರೆ ನಿನ್ನ ಇಚ್ಛೆಯಂತೆ ಯುರೋಪಿಗೆ ಹೋಗಬಹುದು. ಮಾವನ ಮನೆಯವರು ನಿನ್ನ ಓದಿಸ್ತಾರಂತೆ, ಏನಂತೆ ಅಂತ ಕೇಳ್ತಾರೆ. ಇಂಗ್ಲೆಂಡಿಗೆ ಹೋಗುವ ಆಸೆಗೆ ತಿಲಾಂಜಲಿಯನ್ನು ಎತ್ತಿದಂತಹ ಕಥಾನಾಯಕನಿಗೆ ಆಗ ಅಣ್ಣ ಆ ದಿನವೇ ಮದುವೆಯ ಮಾತನ್ನು ಏಕೆ ಎತ್ತಿದ್ರು ಅಂತ ತಿಳಿಯಿತು. ಕಥಾನಾಯಕನಿಗೆ ಸ್ವಲ್ಪ ಸಂತೋಷವೂ ಆಗ್ತದೆ. ಆದರೆ ಕಾಲೇಜಿನಲ್ಲಿ ವಾಗ್ವಾದಗಳು ಆದಾಗ ಈ ಕಥಾನಾಯಕ ಅನೇಕ ಸಲ ವರದಕ್ಷಿಣೆಯನ್ನು ತೆಗೆದುಕೊಳ್ಬಾರ್ದು ಅಂತ ವಾದಿಸ್ತಾನೆ. ಈ ಒಂದು ಕಥಾನಾಯಕ ಮದುವೆಯಲ್ಲಿ 1 ಕಾಸನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ಎಷ್ಟು ಜನ ವರದಕ್ಷಿಣೆ ತೆಗೆದುಕೊಂಡ ಸ್ನೇಹಿತರ ಇದರಲ್ಲಿ ಹೇಳಿ ಪೌರುಷವನ್ನು ಕೊಚ್ಚಿದ್ದ. ಸಮಾಜದಲ್ಲಿ ನಡೆಯುವ ಈ ಕಠೋರ ವ್ಯವಹಾರವನ್ನು ಈ ಕಥಾನಾಯಕ ಎಷ್ಟು ಸಾರಿ ಖಂಡಿಸಿದ್ದ. ಇದೆಲ್ಲ ಆತನಿಗೆ ನೆನಪಾಗ್ತಾ ಹೋಗ್ತದೆ. ಈಗ ಆತ್ಮಗೌರವವನ್ನು ಬಲಿಗೊಟ್ಟು ಮನಸ್ಸಿಗೆ ವಿರೋಧವಾಗಿ ನಡೆದು ಇಂಗ್ಲೆಂಡಿಗೆ ಹೋಗಬೇಕೇನು? ತನ್ನ ಚಿರಸಂಚಿತವಾದ ಆಸೆಯನ್ನು ಪೂರೈಸಿಕೊಳ್ಳಲೇ ಅಥವಾ ಮನಸ್ಸನ್ನು ವಂಚಿಸದೆ ಆತ್ಮಗೌರವವನ್ನು ಕಾಯ್ದುಕೊಳ್ಳಲೇ? ಎರಡೂ ಕೂಡ ಕಥಾನಾಯಕನಿಗೆ ಅತ್ಯಂತ ಪ್ರಿಯವಾದದ್ದು. ಏನು ಮಾಡಲಿ ಅಂತ ಅವನು ಯೋಚನೆ ಮಾಡ್ತಾನೆ.
ಈ ಕಥಾನಾಯಕ ಮೌನವಾಗಿರುವುದನ್ನು ನೋಡಿದಂತಹ ಅಣ್ಣ ಹೇಳ್ತಾರೆ, ಯೋಚಿಸಿ ಆಮೇಲೆ ಹೇಳು ಅಂತ ಎತ್ಕೊಂಡು ಹೋಗ್ತಾರೆ. ಅಣ್ಣ ಹೋದ ಕೂಡಲೇ ಅನಂತ ಹೇಳ್ತಾನೆ, ಏನು ರಾಮು, ಯೋಚನೆ ಏನು? ನಿನ್ನೆ ದಿನವೇ ಆಫರ್ ಬಂದಿತ್ತು. ಈಗ ನೋಡು, ನಿಮ್ಮ ಮದುವೆ ಆದರೆ ಈ ವರ್ಷವೇ ಇಂಗ್ಲೆಂಡಿಗೆ ಹೋಗಬಹುದು. ನೀ ಬರೋ ತನಕ ಹುಡುಗಿ ಅವರಪ್ಪನ ಮನೇಲಿ ಇರ್ತಾಳೆ. ಈಗ ಮೆಟ್ರಿಕ್ ಕ್ಲಾಸ್ನಲ್ಲಿ ಇದ್ದಾಳಂತೆ. ನೀನು ಅಂದರೆ ಮೆಟ್ರಿಕ್ ಆದಮೇಲೆ ಕಾಲೇಜಿಗೂ ಕಳಿಸ್ತಾರಂತೆ. ಸಂಗೀತನೂ ಕಲಿತಿದ್ದಾಳಂತೆ. ಹುಡುಗಿ ತಂದೆ ಜಮೀನ್ದಾರು. ರಾಮು ಒಬ್ಬಳೇ ಮಗಳು. ಬಡವರ ಹತ್ರ ಆದರೆ ಹಣ ತಕ್ಕೋಬಾರ್ದು ಅಂತ ಅವರಾಗೆ ಕೊಡ್ತೇನೆ ಅನ್ನುವಾಗ ನಿನಗೇನೋ, ನೀನೊಳ್ಳೆ ಲಕ್ಕಿ ಜಾಬ್ ಕಣೋ, ಏನು ಹೇಳ್ತಿ ಅಂದ್ಬಿಡು ಅಂತ ಒಂದೇ ಸಮನಾಗಿ ಲೆಕ್ಚರಿಗೆ ಪ್ರಾರಂಭಿಸಿ ಬಿಟ್ಟಿದ್ದ. ಅವನ ಮಾತನ್ನು ಕೇಳಿ ಕಥಾನಾಯಕನಿಗೂ ಕೂಡ ಅದು ರುಚಿಸದೇ ಇರಲಿಲ್ಲ. ಆದರೆ ಒಂದೇ ಸಾರಿ ಅನ್ನಲೇಕೋ ಮನ ಆತನದು ಒಪ್ಪುವುದಿಲ್ಲ. ಯೋಚಿಸಿ ಸಾಯಂಕಾಲ ಹೇಳ್ತೇನೆ ಅಂತ ಹೇಳ್ತಾನೆ. ಹಾಗೆ ಮಾಡುವಂಥ ಕಥಾನಾಯಕನ ಬೆನ್ನು ತಟ್ಟಿ ನಗುತ್ತಾ ಅನಂತನು ಹೊರಗೆ ಹೋಗ್ತಾನೆ. ತಾನೊಬ್ಬನೇ ಈ ರೂಮಿನಲ್ಲಿ ಕುಳಿತು ಮನದಲ್ಲೇ ತರ್ಕ ವಿತರ್ಕಗಳಿಗೆ ಕಥಾನಾಯಕ ಆರಂಭಿಸ್ತಾನೆ. ಮಧ್ಯಾಹ್ನ ಊಟದ ಹೊತ್ತಾದರೂ ಕೂಡ ಕಥಾನಾಯಕನ ಯೋಚನೆ ಬಗೆಹರಿಯಲಿಲ್ಲ. ಸಾಯಂಕಾಲ ತಿರುಗಾಡಿ ಮನೆಗೆ ಹಿಂತಿರುವಾಗ ಅನಂತ ಕೇಳ್ತಾನೆ, ಏನಂತ ನಿಶ್ಚಯ ಮಾಡಿದೆ ರಾಮು ಎನ್ನುವಾಗಲೂ ಕೂಡ ಕಥಾನಾಯಕ ಏನೆಂತಲೂ ನಿಶ್ಚಯಿಸಿರಲಿಲ್ಲ. ಆದರೆ ಅಕಸ್ಮಾತ್ತಾಗಿ ಆತನ ಬಾಯಿಂದ ಆಗಲಿ ಅಂತ ಹೊರಟು ಬಿಟ್ಟಿತು. ಆಗ ಅನಂತ ಕಂಗ್ರ್ಯಾಚುಲೇಷನ್ಸ್ ಓಲ್ಡ್ ಚಾಪ್ ಎಂದು ಬೆನ್ನು ತಟ್ಟಿದ. ಅಯ್ಯೋ, ನನ್ನ ಬಾಯಿಂದ ಆಗಲಿ ಅಂತ ಯಾಕೆ ಬಂತು ಅಂತ ಈ ಕಥಾನಾಯಕ, ಲವ್ ಮ್ಯಾರೇಜ್ಗಳಲ್ಲೇ ಸಂಪೂರ್ಣ ವಿಶ್ವಾಸವನ್ನು ಇಟ್ಟುಕೊಂಡಿದ್ದಂತಹ ಕಥಾನಾಯಕ ಹಣಕ್ಕೋಸ್ಕರವಾಗಿ ನನ್ನನ್ನು ನಾನೇ ಮಾರಿಕೊಂಡೆ. ಮದುವೆಯೇ, ಮಾರಾಟವೇ? ಇಲ್ಲ ಕೇವಲ ಹಣಕ್ಕಾಗಿ ಒಬ್ಬ ಹುಡುಗಿಯ ಜೀವನವನ್ನು ಏಕೆ ಹಾಳು ಮಾಡಲಿ ಅಂತ ಅವನು ಯೋಚನೆ ಮಾಡ್ತಾನೆ ಕಥಾನಾಯಕ. ಅಷ್ಟರಲ್ಲೇ ಒಳಗೆ ಹೋಗಿ ಎಲ್ಲರೊಡನೆಯೂ ಕೂಡ ಹೇಳಿಬಿಟ್ಟಿದ್ದ, ರಾಮು ಮದುವೆಗೆ ಒಪ್ಪಿದ ಅಂತ. ಎಲ್ರಿಗೂ ತುಂಬ ಸಂತೋಷವಾಯಿತು. ಆದರೆ ತನ್ನ ಜೀವನದ ಮುಖ್ಯ ಆಸೆಯ ಸಫಲತೆಯನ್ನು ಪಡೆಯುವಂತಿದ್ರೂ ಕೂಡ ತನಗೆ ಆಗಬೇಕಾದಷ್ಟು ಆನಂದವಾಗಲಿಲ್ಲ. ಮರುದಿನ ಅನಂತ ಹುಡುಗಿಯನ್ನು ನೋಡುವುದಕ್ಕೆ ಹೋಗಬೇಡ್ವೇನೋ ಅಂತ ಕೇಳ್ತಾನೆ. ಹಣವನ್ನು ಮದುವೆಯಾಗುವಂತಹ ತನಗೆ ಹುಡುಗಿ ನೋಡಿ ಮಾಡಬೇಕಾದುದು ಏನು? ಬೇಡ ಅನಂತ, ಹೇಗಿದ್ರೂ ಒಪ್ಪಿದ್ದೇನೆ, ಇನ್ನೇನು ಮಾಡೋದು ಅಂತ ಹೇಳ್ತಾನೆ. ಅವನು ಕೂಡ ಹೇಳ್ತಾನೆ, ನಿನ್ನಿಷ್ಟ ಅಂತ ಸುಮ್ಮನಾಗಿ ಬಿಡ್ತಾನೆ. ಆ ತಿಂಗಳ ಅಂತ್ಯದಲ್ಲೇ ಮದುವೆ ಕೂಡ ನಿಶ್ಚಯವಾಗಿ ಹೋಗ್ತದೆ. ಹುಡುಗಿಯ ಮನೆ ಹೈದರಾಬಾದಿನಲ್ಲಿ, ಅವಳ ಮನೆಯಲ್ಲೇ ಮದುವೆಯ ಮೊದಲೇ ರಿಸಲ್ಟು ಕೂಡ ಬಂತು. ಆಗ ಈ ಕಥಾನಾಯಕ ಇಡೀ ಯೂನಿವರ್ಸಿಟಿಗೆ ಸರ್ವಪ್ರಥಮನಾಗಿ ಪಾಸಾಗಿದ್ದ. ತನ್ನ ತಂದೆ ತಾಯಿಯರಿಗೆ ಬಹಳಷ್ಟು ಆನಂದ, ಅತ್ತೆ ಮಾವಂದಿರಾಗುವವರಿಗೆ ಆನಂದ, ಅನಂತರತ್ನರಿಗೆ ಆನಂದ, ಸ್ನೇಹಿತರಿಗೆಲ್ಲ ಆನಂದ. ಆದರೆ ಕಥಾನಾಯಕನಿಗೆ ಏಕೋ ತನ್ನ ಸ್ವಪ್ನವು ನಿಜವಾಗುವ ಸೂಚನೆಯಾದ ಆ ದಿನ ಆನಂದವಾಗಲಿಲ್ಲ. ಮದುವೆ ನಿಶ್ಚಯವಾದಂದಿನಿಂದ ಕಥಾನಾಯಕನ ಮನೆಯಲ್ಲಿ ಒಬ್ಬರಿಗೂ ಕೂಡ ಪುರ್ಸುತ್ತಿಲ್ಲ. ತನ್ನ ಮನಸ್ಸಿನಲ್ಲಿ ಮಾತ್ರ ಏಕಕಾಲದಲ್ಲಿ ಆಸೆ ನಿರಾಶೆಗಳ ಪ್ರತಿದ್ವಂದ ನಡೆಯುತ್ತಾ ಇತ್ತು. ಅಂತೂ ದಿನಗಳು ಬಹುಬೇಗನೆ ಕಳೆದು ಹೋಗಿ ಮದುವೆಯ ದಿನಕ್ಕೆ ಒಂದೇ ವಾರ ಉಳಿಯಿತು. ಮದುವೆಗೆ ಹೊರಡುವ ಸನ್ನಾಹಗಳು ಆಗತೊಡಗಿದವು. ಹಳ್ಳಿಯಲ್ಲಿದ್ದ ತನ್ನ ಚಿಕ್ಕಪ್ಪಂದಿರು ಹೆಂಡಿರು ಮಕ್ಕಳೊಡನೆ ಬಂದರು. ಅಕ್ಕಪಕ್ಕಗಳ ಮನೆಗಳಿಂದಲೂ ಕೂಡ ಕೆಲವರು ಬಂದರು. ಅಂತೂ ಮದುವೆಗೆ 2 ದಿನಗಳಿಗೆ ಮೊದಲೇ ಬಲು ಉತ್ಸಾಹದಿಂದ ಎಲ್ಲರೂ ಕೂಡ ರೈಲು ಹತ್ತಿದ್ರು. ಮರುದಿನ ಮಧ್ಯಾಹ್ನ ಹೈದರಾಬಾದಿಗೆ ತಲುಪುವಾಗ ಅವರು ಕಾರುಗಳನ್ನು ತೆಗೆದುಕೊಂಡು ಬಂದು ಎಲ್ಲರನ್ನೂ ಕೂಡ ಎದುರು ನೋಡ್ತಾ ಇದ್ರು. ಅವರೆಲ್ಲರನ್ನು ಇಳಿಸಿದಂತಹ ಮನೆ ಬಲು ದೊಡ್ಡದು. ಅದರ ಎದುರು ಮನೆಯಲ್ಲಿಯೇ ಹೆಣ್ಣಿನ ಮನೆಯವರಿದ್ದರು. ಆ ಮನೆಯೂ ಕೂಡ ಅಷ್ಟೇ ದೊಡ್ಡದಾಗಿತ್ತು. 3 ಮಹಡಿಯ ಮನೆ. ಹೆಣ್ಣಿನ ತಂದೆ ಜರಿ ರುಮಾಲನ್ನು ಸುತ್ತಿಕೊಂಡು ಆ ಮನೆಯಿಂದ ಈ ಮನೆಗೆ, ಈ ಮನೆಯಿಂದ ಆ ಮನೆಗೆ ಓಡಾಡುತ್ತಾ ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ತಾ ಇದ್ದರು. ಅವರು ಅಣ್ಣನ ಸಹಪಾಠಿಯಂತೆ, ಅಂದರೆ ಈ ಕಥಾನಾಯಕನ ತಂದೆಯ ಸಹಪಾಠಿಯಾಗಿದ್ದ. ಆದರೆ ಕಥಾನಾಯಕನೇನು ಅವರನ್ನು ಇದುವರೆಗೂ ನೋಡಿರಲಿಲ್ಲ. ಆ ದಿನವೇ ಮೊದಲು ನೋಡಿದ್ದು. ಅವರೆಲ್ಲರೂ ಕೂಡ ಊಟ ತೀರಿಸಿ ಕುಳಿತದ್ದೇ ತಡ. ಇದರ ಮನೆಯಿಂದ ಹೆಂಗಸರ ಗುಂಪೊಂದು ಬಂದು ಈ ಕಥಾನಾಯಕನನ್ನು ಬಾಗಿಲು ಕಿಟಕಿಗಳ ಸಂದಿಯಿಂದ ಇಣುಕಿ ನೋಡಲು ಆರಂಭಿಸಿತು. ಕಳೆದ ವರ್ಷ ಅಣ್ಣ ಹೊಸ ಮೋಟಾರು ಸೈಕಲ್ ಕೊಂಡುಕೊಂಡಾಗ ಪಕ್ಕದ ಮನೆಯವರು ನೋಡಲಿಕ್ಕೆ ಬಂದದ್ದರ ನೆನಪು ಬಂತು ಕಥಾನಾಯಕನಿಗೆ. ಅಲ್ಲಿಂದ ಎದ್ದು ಹೋಗಿ ಒಂದು ಶಾಲು ಮುಸುಕು ಹಾಕಿಕೊಂಡು ಕಥಾನಾಯಕ ಮಲಗಿಬಿಡ್ತಾನೆ. ಆದರೆ ಮನಸ್ಸು ಒಳಗೊಳಗೇ ಚುಚ್ಚುತ್ತಾ ಇತ್ತು, ನಿನ್ನ ಮಾರಾಟವಾಗಿ ಹೋಯಿತು ಅಂತ. ಮರುದಿನ 10 ಗಂಟೆಗೆ ಧಾರೆ.
ಅದಕ್ಕಿಂತ ಮೊದಲೇ ಒಂದು ಸಾರಿ ತನ್ನ ಹೆಂಡತಿ ಆಗುವಾಕೆಯನ್ನು ನೋಡಬೇಕು ಅಂತ ಕಥಾನಾಯಕನಿಗೆ ಆಸೆ ಆಗ್ತದೆ. ಆದರೆ ನೋಡಲೇ ಹೇಗೆ? ಮೊದಲು ನೋಡಬೇಕೇ ಎಂದು ಕೇಳುವಾಗ ಬೇಡ ಅಂತ ಹೇಳಿದ್ದ. ಈಗ ನೋಡಬೇಕು ಅಂದರೆ ಏನೇನು ತಿಳಿದುಕೊಂಡಾರು ಅಂತ ಕಥಾನಾಯಕ ಯೋಚನೆ ಮಾಡ್ತಾನೆ. ಅಂತೂ ಸಾಯಂಕಾಲ 4 ಗಂಟೆ ಹೊತ್ತಿಗೆ ಅನಂತನನ್ನು ಕೂಗಿ ಈ ಕಥಾನಾಯಕ ಹೇಳ್ತಾನೆ, ಅನಂತ, ಮದುವೆಯಾಗುವ ಮೊದಲೊಂದು ಬಾರಿ ಶಾರಿಯನ್ನು ನೋಡಬೇಕು. ಆಗ ಅನಂತ ಹೇಳ್ತಾನೆ, ಈಗಲೇ ಏನೋ ಅವಸರ, ನಾಳೆ ನೋಡುತ್ತಿ ಅಂತ ನಕ್ಕು ಆತನನ್ನು ಈ ಕಥಾನಾಯಕನನ್ನು ಸುಮ್ಮನೆ ಇರಿಸಿಬಿಡ್ತಾನೆ. ಮದುವೆ ಮಂಟಪದಲ್ಲಿ ಕಥಾನಾಯಕನು ಶಾರಿಯು ಇದಿರು ಬದಿರಾಗಿ ನಿಂತುಕೊಂಡಿದ್ರು. ಮಧ್ಯದಲ್ಲಿ ಒಂದು ತೆರೆಯ ಮೂಲಕವಾಗಿ ಶಾರಿ ಅಸ್ಪಷ್ಟವಾಗಿ ಕಾಣಿಸ್ತಾ ಇದ್ಲು. ಇನ್ನೇನು 5 ನಿಮಿಷ ಅವಳನ್ನು ಪ್ರತ್ಯಕ್ಷವಾಗಿ ಕಾಣಬಹುದು. ಆದರೂ ಆ 5 ನಿಮಿಷಗಳು ಕಳೆದು ತೆರೆಯು ಮರೆಯಾಗುವುದರೊಂದಿಗೆ ಎಂದಾಗಿ ಹೋಗಿತ್ತು ಆ ಕಥಾನಾಯಕನಿಗೆ. ಆ ಒಂದು ತೆರೆ ಎಷ್ಟೊತ್ತಿಗೆ ಮರೆಯಾಗ್ತದೆ ಅಂತ ಯೋಚನೆ ಮಾಡ್ತಾನೆ ಈ ಕಥಾನಾಯಕ. ಕೊನೆಗೆ ತೆರೆಯು ಮರೆಯಾಗಿ ಬಿಡ್ತದೆ. ಕಥಾನಾಯಕ ನೋಡ್ತಾನೆ, ತನ್ನ ಕಲ್ಪನಾ ಸಾಮ್ರಾಜ್ಯದ ರಾಣಿಯಂತಿರಲಿಲ್ಲ ಶಾರಿ. ಎಣ್ಣೆಗೆಂಪು ಬಣ್ಣ, ತೆಳ್ಳಗೆ ಉದ್ದವಾಗಿದ್ದಳು. ಪುರೋಹಿತರು ಹೇಳ್ತಾರೆ, ಮಾಲೆ ಹಾಕಮ್ಮ ಅಂತ ಹೇಳ್ತಾರೆ. ಅವಳು ಈ ಕಥಾನಾಯಕನನ್ನು ನೆಟ್ಟ ದೃಷ್ಟಿಯಿಂದ ನೋಡ್ತಾ ಸುಮ್ಮನೆ ನಿಂತಿದ್ಲು. ಅವರು ಇನ್ನೊಮ್ಮೆ ಹೇಳ್ತಾರೆ, ಮಾಲೆ ಹಾಕಿ ತಾಯಿ ಅಂತ ಅವರು ಹೇಳಿದಾಗಲೂ ಕೂಡ ಅವಳು ನಿಶ್ಚಲವಾಗಿ ನಿಂತಿದ್ಲು. ಅಷ್ಟರಲ್ಲಿ ಅವರ ತಾಯಿ ಹತ್ತಿರ ಬಂದು ಆ ಮದುಮಗಳ ಹತ್ತಿರ ಹೇಳ್ತಾರೆ, ಶಾರಿ, ನಿನ್ನಿದಿರೇ ನಿಂತಿರುವರಮ್ಮ, ಹಾಕು ಮಾಲೆ ಅಂತ ಹೇಳ್ತಾರೆ. ಹೂಮಾಲೆಯನ್ನು ಹಿಡಿದಿದ್ದ ಅವಳ ಕೈಗಳು ಮುಂದೆ ಬಂದವು. ಈ ಕಥಾನಾಯಕ ತಲೆಯನ್ನು ಬಗ್ಗಿಸಿದ್ದ. ಅವಳು ಮೆಲ್ಲನೆ ತಡವರಿಸ್ತಾ ಕಥಾನಾಯಕನಿಗೆ ಮಾಲೆ ಹಾಕ್ತಾಳೆ. ಪುನಃ ಕಥಾನಾಯಕ ಅವಳ ಮುಖ ನೋಡಿದ. ಶಾರಿಯ ಕಣ್ಣುಗಳಲ್ಲಿ ತುಂಬಿದ್ದ ಕಣ್ಣೀರಿನ ತೊಟ್ಟುಗಳು 2 ಕಪೋಲಗಳ ಮೇಲುರುಳಿ ಮಾಯವಾದವು. ಮದುವೆಗೆ ಬಂದಿದ್ದ ಅವರ ಕಡೆಯ ಅಷ್ಟೊಂದು ಜನರಿಗೆ ಗೊತ್ತಾಗದ ಆ ವಿಷಯ ಕಥಾನಾಯಕನಿಗೆ ಗೊತ್ತಾಗ್ತದೆ, ತನ್ನ ಹೆಂಡತಿ ಶಾರಿ ಕುರುಡಿ ಎಂದು. ವಿದ್ಯಾರ್ಥಿಗಳು